ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಬರ್ಡೇ ದಿನ. ಇವತ್ತು ಅಮ್ಮ ಅವರು ಅಲ್ಲೇ ಮನೆಗೆ ಹೋಗಿದ್ರಲ್ವ ನೈಟು, ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದರು. ನಾನು ನನ್ನ ಹಸ್ಬೆಂಡಿಗೆ ಪಾಪುಗೆ ನಮಗೆ ಇಲ್ಲಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಅವ್ರು ಬರೋ ತನಕ ನಾನು ಸೊಪ್ಪು ತರಕಾರಿ ಎಲ್ಲ ಬಿಡಿಸಿ ಮನೆ ಕೆಲಸ ಎಲ್ಲ ಮಾಡಿ ಬಿಸಿರೆಲ್ಲ ಕಾಯಿಸಿದ್ದೆ. ಅಮ್ಮ ಬಂದು ಫಸ್ಟು ಪಾಪುಗೆ ಸ್ನಾನ ಮಾಡಿಸಿ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅಮ್ಮ ಮತ್ತು ಅಕ್ಕ ಇಬ್ಬರು ಸೇರಿಕೊಂಡೆ ಅಡುಗೆ ಮಾಡಿದರು. ನಾನು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಟ್ಟಿದ್ದೆ. ಇವತ್ತು ಸಿಂಪಲ್ಲಾಗಿ ಗೀ ರೈಸ್, ವೈಟ್ ರೈಸ್ ಮತ್ತು ಚಿಕನ್ ಕಬಾಬ್, ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ, ಖೀರ್ ಮಾಡಿದ್ವಿ. ಆ್ಯಂಡ್ ಅಮ್ಮ ಅಕ್ಕ ಇಬ್ಬರು ಚೆನ್ನಾಗಿ ನಮಗೆ ಅಡುಗೆ ಎಲ್ಲ ಮಾಡಿ ಹಾಕಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡಿ ಮಕ್ಕಳನ್ನೂ ನೋಡ್ಕೊತಾ ಇದ್ದೆ. ಮತ್ತು ಅಡುಗೆ ಎಲ್ಲ ಮುಗಿಸಿ 5 ಗಂಟೆ ತನಕ ಇನ್ನು 1 ಅವರ್ ಇತ್ತು. 6 ಗಂಟೆಗೆ ರೆಡಿಯಾಗಿ ಅಂತ ಹೇಳಿದರು. 6 ಗಂಟೆಗೆ ರೆಡಿಯಾಗಿ ಸಿಂಪಲಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ಮಕ್ಳಿಗೆ ರೆಡಿ ಮಾಡಿ ನಾವುಗಳು ರೆಡಿಯಾಗಿ ಹೋಗೋ ತನಕ ಟೈಮ್ ಆಗೋಗಿತ್ತು ಅಂದ್ಕೊಂಡು. ಬಟ್ ಅವರು ಇನ್ನೂ ಬಂದಿರಲಿಲ್ಲ. ಹೊರಟಾಗ ಅವರು ಇನ್ನೊಂದು 5 ನಿಮಿಷ ಬರ್ತಾಯಿದ್ದೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು. ಅವ್ರು ಬರೋ ತನಕ ಇಲ್ಲಿ ಆಚೆ ಕಡೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ವಿ. ಆ್ಯಂಡ್ ಸಿಂಪಲಾಗಿ ಮಾಡ್ತಿರೋದ್ರಿಂದ ನಾವು ಎಲ್ಲ ಸಿಂಪಲಾಗೆ ರೆಡಿಯಾಗಿದ್ವಿ. ಅಂತೂ ನನ್ನ ಮಗಳು ಬರ್ಡೇನ ಇಷ್ಟು ಸಿಂಪಲಾಗದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಖುಷಿ ಆಯಿತು. ಆ್ಯಂಡ್ ತುಂಬ ಕಮ್ಮಿ ಪ್ರೈಸಿಗೆ ಇಷ್ಟು ಚೆನ್ನಾಗಿ ಡೆಕೋರೇಟ್ನ ಮಾಡಿದರು. ಮತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಮಗಳು ನೇಮ್ ಕೂಡ ರಿವೀಲ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಾವು ಅವಳಿ ಆ ಥರ ನೇಮ್ನ ಎಲ್ಲೂ ಕೇಳಿಲ್ಲ ನಾವು ಒಂದ್ಸಲಿನೂ. ಆ್ಯಂಡ್ ತುಂಬ ಹುಡುಕಿದ್ದೀವಿ. ಅವಳ ಅಕ್ಷರಕ್ಕೆ ಆ್ಯಕ್ಚುಲಿ ನೇಮು ತುಂಬ ಇತ್ತು, ಆದರೆ ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ನಾವು ಯಾರು ಇಟ್ಟಿರಬಾರ್ದು ಆ ಥರ ನೇಮ್ ಇಡೋಣ ಅಂತ ಹುಡುಕಿ ಇಟ್ಟಿದ್ದೀವಿ. ಮತ್ತು ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದು ಪ್ರೈಸ್ ಯಾರಿಗಾದರೂ ಗೊತ್ತಿದ್ದರೆ ಎಷ್ಟಿರ್ಬೋದು ಅಂತ ನೋಡಿ ಹೇಳಿ ನನಗೆ. ನಾನು ಅದನ್ನ ಕರೆಕ್ಟ್ ಇದ್ದರೆ ಆನ್ಸರು ಪಿನ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳು ನೇಮ್ ಬಂದು ಒಂಬಿತಾ ಅಂತ ಹೇಳಿ. ಆ್ಯಂಡ್ ನಾವಂತೂ ಯಾರ ಹತ್ರನೂ ಕೇಳಿಲ್ಲ, ಈ ಹೆಸ್ರನ್ನ ಸ್ವಲ್ಪ ಡಿಫ್ರೆಂಟಾಗಿ ಇಟ್ಟಿದ್ದೀವಿ. ಆ್ಯಂಡ್ ಹೇಗಿದೆ ಅಂತ ಹೇಳಿ. ಮತ್ತು ಅಷ್ಟೇ, ಏನೇನಿಲ್ಲ ಸದ್ಯಕ್ಕೆ. ಇನ್ನೂ ಟೈಮ್ ಇತ್ತು. ಕೇಕ್ ಕಟ್ಟಿಂಗ್ಗೆ ಸ್ವಲ್ಪ ಚೇಂಜಸ್ ಮಾಡ್ತಿದ್ವಿ. ಯಾಕಂದರೆ ಮಕ್ಕಳು ಕಾಣಿಸ್ತಾನೆ ಇರಲಿಲ್ಲ ಅದು ಅಂತ ಹೇಳಿ ಸ್ವಲ್ಪ ಹೈಟೆಲ್ಲ ಎಕ್ಸ್ಚೇಂಜ್ ಮಾಡಿ ಕೇಕ್ನ ಸ್ವಲ್ಪ ಬೇರೆ ಕಡೆ ಹಾಕಿದ್ವಿ. ಆವಾಗ ಮಕ್ಕಳು ಕಾಣಿಸಿದ್ರು. ಸರಿ ಇವಾಗ ಟೈಮ್ ಆಗಿದೆ, ಕಟ್ ಮಾಡಿಬಿಡೋಣ ಕೇಕ್ ಅಂತೇಳಿ ನಾನು ಸ್ಪಾರ್ಕಲ್ ಹಾಕ್ತಾಯಿದ್ದೆ. ನನಗೆ ಭಯ ಆ್ಯಕ್ಚುಲಿ. ನನ್ನ ಹಸ್ಬೆಂಡದು ನೀನೇ ಹಚ್ಚು ಅಂತೇಳಿ ನನ್ನ ಕೈಲೇ ಹಚ್ಚಿದ್ರು. ನನಗೆ ಫಸ್ಟ್ ಭಯ. ಮತ್ತು ಇಲ್ಲಿ ಬ್ಲಾಸ್ಟರ್ನ ಬ್ಲಾಸ್ಟ್ ಮಾಡೋಂಗಿಲ್ಲ, ಆಚೆ ಕಡೆ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ಪಾರ್ಕಲ್ ಹಾಕಿನೇ ಕೇಕ್ ಕಟ್ ಮಾಡಿಸಿದ್ವಿ. ನನ್ನ ಮಗಳಂತೂ ಕೇಕೇ ಕಟ್ ಮಾಡ್ತಿರಲಿಲ್ಲ. ಕೈ ಹಿಡ್ಕೊಂಡಿದ್ದಕ್ಕೆ ಏನೋ ಮಾಡ್ತವ್ರೆ ಅಂತ ಫುಲ್ ಎದ್ರುಕೊಂಬಿಟ್ಟು ಕೈಯೇ ಬಿಟ್ಬಿಡ್ತಾಯಿದ್ಲು. ಹೆಂಗೋ ಒಂದು 2-3 ಸಲ ಕಟ್ ಮಾಡಿಸಿ ಆಮೇಲೆ ನಾವೇ ಕಟ್ ಮಾಡ್ಕೊಂಡ್ವಿ. ಆ್ಯಂಡ್ ಕೇಕ್ ಟೇಸ್ಟ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡು ಬ್ಲೂಬೆರಿಲಿ ಮಿಕ್ಸೆಡ್ ಡ್ರೈ ಫ್ರೂಟ್ಸ್ ಮಾಡಿಸಿದ್ದು ಸಖತ್ತಾಗಿತ್ತು. ಕೇಕ್ ಮಾತ್ರ 2 kgs ಏನೋ ಮಾಡಿಸಿದ್ವಿ ನಾವು ಕೇಕ್ನ. ತುಂಬ ಚೆನ್ನಾಗಿತ್ತು. ಡಾಲ್ಫಿನಲ್ಲಿ ಸಖತ್ತಾಗಿ ಮಾಡಿಕೊಟ್ಟಿದ್ರು ಸಲ. ನನ್ನ ಫಸ್ಟ್ ಮಗಳು ಬರ್ಡೇಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೇಕ್ ಮಾಡಿದ್ವಿ. ಒಂದು ಪೀಸು ನಾವು ತಿಂದಿರಲಿಲ್ಲ. ತುಂಬ ಬೇಜಾರಾಗಿತ್ತು ಕೇಕೆ ತಿಂದಿರಲಿಲ್ಲ ಅಂತ. ಬಟ್ ಇವಳದ್ರಲ್ಲಂತೂ, ಯಾಕಂದರೆ ತುಂಬ ಜನ ಬಂದಿದ್ದು, ನಾವು ಇನ್ವೈಟ್ ಮಾಡಿದ್ವಿ 1000 ಮೆಂಬರ್ಸ್ನ. ಇವಳದ್ರಲ್ಲಾದರೆ ನಾವೇ ಅಲ್ವಾ, ಅದರಿಂದ ಕೇಕೆಲ್ಲ ಚೆನ್ನಾಗಿ ಡಿವೈಡ್ ಮಾಡಿ ಎಲ್ಲರೂ ಆರಾಮ್ಸೆ ತಿಂದ್ವಿ ಕೇಕ್ನೇ. ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಬರ್ಡೇದೆಲ್ಲ ಸೆಲೆಬ್ರೇಟ್ ಮಾಡಿದ್ಮೇಲೆ ಇವಾಗ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಎಲ್ಲರ ಜೊತೆ ಅಂತ ಹೇಳಿ. ಒಂದೇನು ಬೇಜಾರಾಯಿತು ಅಂದರೆ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಫೋಟೋ ಸಿಕ್ತು. ಬಟ್ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವರು ಬಂದು ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟು ಸುಮ್ಮನೆ ಹೋಗಿದ್ದಾರೆ. ಅಲ್ಲಿ ಟಿಶ್ಯೂ ಅಂದರೆ ಕೇಕ್ ತಿನ್ಸಿರೋರಿಗೆ ತಿಂದಿರೋರಿಗೆ ಎಲ್ಲರೂ ಟಿಶ್ಯೂ ಕೊಡಬೇಕಲ್ವಾ, ಅದು ಮತ್ತು ಪ್ಲೇಟೆಲ್ಲ ಸ್ವಲ್ಪ ಕೇಕ್ ಕೊಡೋಕ್ಕೆ ಅಂತ ಪ್ಲೇಟೆಲ್ಲ ತೆಗೆದಿಡ್ಬೇಕಿತ್ತು. ಸ್ಪೂನು ಪ್ಲೇಟೆಲ್ಲ ಅದನ್ನು ತೆಗೆದಿಡ್ತಾಯಿದ್ರು. ಫೋಟೋನು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಫೋಟೋಗೆ ಅವ್ರನ್ನ, ಅವ್ರೂ ಅಷ್ಟು ಇದು ಮಾಡಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಎಲ್ಲರ ಜೊತೆ ಇತ್ತು, ನಮ್ಮ ಮಮ್ಮಿ ನಮ್ಮ ಅಕ್ಕನ ಜೊತೆನೇ ಫೋಟೋ ಸಿಗಲಿಲ್ವಲ್ಲ ಅಂತ. ಮನೆಗೆ ಬಂದ ತಕ್ಷಣ ಚೆಕ್ ಮಾಡಿದಾಗ ಸಿಕ್ಕಾಬಟ್ಟೆ ಬೇಜಾರಾಯಿತು. ಫೋನ್ ಮಾಡಿ ಬೈದೆ ನಮ್ಮ ಅಮ್ಮಂಗೆ, ಏನಮ್ಮ ನೀವು ಫೋಟೋಗೂ ಬಂದಿಲ್ಲ ವಿಡಿಯೋನೂ ಮಾಡಿಲ್ವಲ್ಲ ಅಂತ. ಅವರು ಪರವಾಗಿಲ್ಲ ಬಿಡು, ಏನಾಗುತ್ತೆ ಎಲ್ಲ ಆಚೆ ಕಡೆದಾಯ್ತಲ್ಲ ಅಂತ ಹೇಳಿದ್ರು. ನನಗೂ ಸ್ವಲ್ಪ ಬೇಜಾರಾಯಿತು ನನ್ನ ಮೇಲೆ. ಯಾಕಂದರೆ ನಾನು ಸ್ವಲ್ಪ ನೋಡ್ಕೊಬೇಕಿತ್ತಲ್ವ. ನನಗೂ ಅರ್ಜೆಂಟ್ಸಲ್ಲಿ ಆ ಥರ ಫೋಟೋ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ತೆಗೆದಿರ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮಿಸ್ ಆಗೋಗಿದೆ. ಅದೊಂದು ಬೇಜಾರಾಯಿತು. ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಅವರು ಬರ್ಡೇ ಸೆಲೆಬ್ರೇಟ್ ಆದಮೇಲೆ ಆಚೆ ಕಡೆ ಬ್ಲಾಸ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಅಲ್ಲಿ ಬಂದು ಆಚೆ ಕಡೆ ಬ್ಲಾಸ್ಟ್ ಮಾಡಿ ಅಲ್ಲೊಂದು ಫೋಟೋ ವಿಡಿಯೋ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಒಂದು 7:15 ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಮನೆಗೆ ಬಂದ ತಕ್ಷಣ ಸಾಂಬಾರುಗಳೆಲ್ಲ ಬಿಸಿ ಮಾಡಿ ಮತ್ತು ವೈಟ್ ರೈಸಿಗೆ ಮತ್ತೆ ಇಟ್ಟು ಬಂದಿದ್ದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ವಲ್ಲ, ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ನಾವುಗಳೆಲ್ಲ ಮನೆಯವರೆಲ್ಲ ಊಟ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಮಲ್ಕೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಆ್ಯಂಡ್ ಅಷ್ಟೇ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.